ಹಲೋ, ಕುದುರೆ ಮೇಲೆ ಕೇದಾರ್ನಾಥ್ ಗೌರಿಕುಂಡದಿಂದ ಹೆಲಿಕಾಪ್ಟ್ರಲ್ಲಿ ಟಿಕೆಟ್ ಸಿಗಲಿಲ್ಲ. 3 days ವೇಟಿಂಗ್. ಹಿಂಗಾಗಿ ಸ್ವಲ್ಪ ನಾವು ಕುದುರೆ ಮೇಲೆ ಬರೋ ಪ್ರಸಂಗ ಬಂತು. ಒಟ್ಟಲ್ಲಿ ಎಲ್ಲರೂ ಕುದುರೆ ಮೇಲೆ ಬರ್ತಾ ಇದ್ದೀವಿ. ಸಣ್ಣ ಮಳೆ, ಫುಲ್ಲು ಲೊಕೇಶನ್ ಸೀನು. ಏನು ಮಾತಾಡೋಂಗಿಲ್ಲ. ಕುದುರೆಗೆ 10,000 ರೂಪಾಯಿ ಹೋಗೋದು ಬರೋದು ಎರಡು ಸೇರಿ 10,000. ಸೇಫ್ಟಿ ಪ್ಲಸ್ ಏನು ಎಫೆಕ್ಟ್ ಇಲ್ಲ, ಆರಾಮ್ಸೆ. ನಾವಾದರೆ ನಡೆಯೋಕ್ಕಾಗಲ್ಲ, ತುಂಬ ಆಯಾಸ ಆಗುತ್ತೆ. ಬಟ್ ವಯಸ್ಸಿದ್ದವ್ರು ಹಿಡಿದಾರೆ, ಇಲ್ಲನಲ್ಲ. ನಮ್ಗೆ ಯಾಕೂ ತೊಂದರೆ ಅನ್ನಿಸ್ತು. ಈ ಹೆಲಿಕಾಪ್ಟರ್ಗಳೆಲ್ಲ ತುಂಬ ಓಡಾಡ್ತಾ ಇದೆ, ಫುಲ್ಲು ಬ್ಯುಸಿ. ಏನೇನು ಸೀನೇ ಇಲ್ಲ, ಹೆಲಿಕಾಪ್ಟರ್ ಟಿಕೆಟ್ ಸೀನೇ ಇಲ್ಲ. 2 ತಿಂಗಳ ಮುಂಚೆ ಬುಕ್ ಮಾಡಬೇಕಂತೆ ಆನ್ಲೈನ್ನಾಗ. ಆನ್ಲೈನ್ನಾಗ ಮಾಡದೇ ಇದ್ರು ಕೂಡ ರಿಜಿಸ್ಟ್ರೇಷನ್ ಆದರೂ ಮಾಡಿದರೆ ನಾವು ಅದನ್ನು ಡೇಟ್ ವೈಸ್ ನೋಡಿದ್ದೇನು ಟಿಕೆಟ್ ಕೊಡ್ತಾರೆ. ಅದು ಬ್ಲ್ಯಾಕ್ನಾಗ ಸಿಗ್ತವೆ, ಬಟ್ ಅದು ಕೂಡ ನಮ್ಗೆ ಇವತ್ತೇ ಸಿಗಲ್ಲ. ಒಂದು 2-3 ದಿವಸ ವೇಟ್ ಮಾಡಬೇಕು. ಅದ್ರ ಬದಲು ಸುಮ್ಮನೆ ಅದೇ ದುಡ್ಡು ಇಲ್ಲಿ ಕುದುರೆ ಅವ್ರಿಗೆ ಕೊಟ್ಬಿಟ್ರೆ ಪಾಪ ಅವ್ರ ಜೀವನ, ಕುದುರೆಗೆ ಅನುಕೂಲ, ಅವರಿಗೆ ಅನುಕೂಲ. ನಾವು ಜಲ್ದಿ ಹೋಗೋದಕ್ಕೆ 3:30-4 ಗಂಟೆ, ಬರೋದಕ್ಕೆ 3:30-4 ಗಂಟೆ. ಸೂಪರ್. ಎಲ್ಲ ಕುದುರೆ ಯಾರು ದರ್ಶನ ಮಾಡ್ಕೊಂಡು ಬರ್ತಾ ಇದ್ರೆ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೂಪರ್, ಹೊಸ ಎಕ್ಸ್ಪೀರಿಯೆನ್ಸ್. ಚಳಿ ಇದೆ, ಮಳೆ ಇಲ್ಲ. ನಮಗಂತೂ ಸ್ವಲ್ಪ ಮಳೆ ತಾಗಿಲ್ಲ. ಚಳಿದು ಬರ್ತಾ ಇದೆ ಚಳಿಯಲ್ಲಿ. ಕುದುರೆ ಮಾತ್ರ ಚೆನ್ನಾಗಿ ಸಿಕ್ಕಿದೆ ನನಗೆ. ಫುಲ್ ದೊಡ್ಡ ಕುದುರೆ, ಬೇಜಾನಾಗಿ. ಎಲ್ಲ ಸೂಪರ್, ಅಮೇಜಿಂಗ್. ಒಟ್ಟಾರೆ ಹೇಳ್ಬೇಕಂದ್ರೆ ಯಾವಾಗೋ 35 ವರ್ಷದಿಂದ ಬಂದಿದ್ದೆ ನಾನು. ಅವಾಗ ಅದು ಯಾರೋ ಕರ್ಕೊಂಬಂದಿದ್ರು ದುಡ್ಡಿಂದ. ನನಗೆ ಈ ಸರ್ತಿ ನಾನು ಸ್ವತಂತ್ರ ದುಡ್ಡಿಂದ, ನನ್ನ ದುಡಿಮೆಯಿಂದ ನಾನು ಬಂದಿರೋದು. ಆ ದೇವ್ರು ಕರ್ಸ್ಕೊಂಡಿದ್ದೇನೆ ಏನೋ ಗೊತ್ತಿಲ್ಲ. ಬಂದೀವಿ. ಮೇಲೆ ಹೆಲಿಕಾಪ್ಟರ್ ಸೌಂಡು, ಸಿಕ್ಕಾಪಟ್ಟೆ ಹೆಲಿಕಾಪ್ಟರ್ ಓಡಾಡ್ತಾ ಇದೆ ಇಲ್ಲೆಲ್ಲ. 2 ನಿಮಿಷಕ್ಕೆ ಒಂದೊಂದು. ಒಂದು ರೌಂಡ್ ಈಗ ನೋಡ್ಬಿಡಿ. ನಾನೊಂದು ಕಡೆ, ನಮ್ಮ ಮಗ ಡೌಲಿಯಲ್ಲಿ ಹೋಗಿದ್ದಾನೆ, ಅವನ ಮುಂದೆ ಹೋಗಿದ್ದಾನೆ. ನಾನು ಮಧ್ಯೆ, ಹಿಂದ್ಗಡೆ ನನ್ನ ಮಗಳು, ನಮ್ಮ ಧರ್ಮಪತ್ನಿ ಹಿಂದ್ಗಡೆ ಇದ್ದಾರೆ. 1 ಕಿಲೋಮೀಟ್ರ್ ಡಿಫ್ರೆಂಟ್ ಅವರಿಗೂ ನಮಗೆ. ಒಟ್ಟಿಗೆ ಬರ್ತೀವಿ ಅಂತ ಅನ್ನೋದು ಕನ್ಫರ್ಮ್ ಇಲ್ಲ. ಹೌದು, ಸೂಪರ್. ಬಾ, ಕುಂತು ಕುದುರೆ ಮೇಲೆ ಏನೇನು ಪರಿಸ್ಥಿತಿ ಅನ್ನೋದು ನಮಗೆ ಗೊತ್ತು. ಬಾಯ್.